ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ ಜನ್ಮಕ್ಕೆ ಹೋಗೋ. ಇವತ್ ಮನೇಲಿ ಯಾರು ಇಲ್ದೇ ಇರೋದ್ರಿಂದ ನನಗೆ ಹೋಟ್ಲೂಟ ಸೇರಲ್ದೇ ಇದ್ರಿಂದ ನಾನೇ ಅಡಿಗೆ ಮಾಡ್ಕೊಳ್ಳೋ ಪರಿಸ್ಥಿತಿ. ಒಂದ್ ಕಡೆ ಅನ್ನ ರೆಡಿ ಆಗಿದೆ, ಇನ್ನೊಂದ್ ಕಡೆ ಬೇಳೆ ಸಾಂಬಾರ್ಗೆಲ್ಲ ರೆಡಿ ಮಾಡಿದೆ. ಇವ್ನ್ ಮಾಡೋದು ಯಾರಿಗೂ ಊಟ ಮಾಡ್ತಾರೆ ಅಂತ ಅನ್ಕೋಬಿಡಿ, ನಾನು ಸುಮಾರಾಗಿ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಹಾಗೆ ಯಾಕೋ ಚಪಾತಿ ತಿನ್ಬೇಕು ಅನ್ನಿಸ್ತಾಯ್ತು, ಅದಕ್ಕೆ ಚಪಾತಿ ಮಾಡ್ಕೊಂಡು ಬೇಳೆ ಸಾಂಬಾರ್ ಹಾಕೊಂಡು ಜೈ ಅಂತ ತಿನ್ಕೊಂಡೆ. ಸಂಜೆ ಅಮ್ಮನು ಬಂದ್ಲು, ಅಮ್ಮು ಬೇರೆ ಡ್ಯಾನ್ಸ್ ಹೇಳ್ಕೊಂಡು ನಿಂತ್ಕೊಂಡ್ಬಿಟ್ಲು. ಹಾಗೆ ಚಳಿಗೆ ಯಾಕೋ ಬಾಯಿ ಪಿಟ ಪಿಟ ಅಂತ ಇತ್ತು, ಅದಕ್ಕೆ ಬಜ್ಜಿ ಕಲ್ಸ್ಕೊಂಡು ಬಜ್ಜಿ ಹಾಕಕ್ಕೆ ರೆಡಿ ಮಾಡ್ಕೊಂಡೆ. ಫೈನಲಿ ಬಜ್ಜಿನೂ ಹಾಕೊಂಡೆ. ನಮ್ಮಮ್ಮ ಫಿಲ್ಟರ್ ಕಾಫಿಗೆಲ್ಲ ರೆಡಿ ಮಾಡಿ ಇಟ್ಟೋಗಿದ್ರು. ನಾನು ಹಾಕೊಂಡ್ ಕುಡಿಯೋಣ ಅಂತ ಫಿಲ್ಟರ್ ಕಾಫಿನ ಮಾಡ್ಕೊಳಕ್ ಬಂದೆ. ಒಂದ್ ಲೋಟದ ಕಾಫಿ ಫಿಲ್ಟರ್ ಹಾಕೊಂಡು ಹಾಗೆ ಹಾಲ್ ಕಾಯಿಸ್ಕೊಂಡು ಸುಯ್ ಅಂತ ಫಿಲ್ಟರ್ ಕಾಫಿ ರೆಡಿ ಮಾಡ್ಕೊಂಡೆ. ಬಜ್ಜಿನೂ ಕಾಫಿನೂ ಮಾಡ್ಕೊಂಡು ಈ ಕಡೆ ತಿನ್ನಕ್ ಬಂದೆ. ನಂಗೊಂದ್ ಗೊತ್ತಿಲ್ಲ ಎಲ್ಲಾ ಹುಡುಗರು ಇದೇ ತರನ ಅಥವಾ ನಾನ್ ಮಾತ್ರ ಹಿಂಗೇನಾ ಅಂತ. ಫೋನ್ ಹಿಡ್ಕೊಂಡ್ರೆ ನನ್ ಕೈ ಕೂದಲ ಹತ್ರನೇ ಹೋಗುತ್ತೆ. ಇದ್ರ ಮಧ್ಯೆ ಮಾಡಿದ ಕಾಫಿನ ಕುಡ್ಕೊಂಡು ಬಜ್ಜಿನ ತಿನ್ಕೊಂಡು ಸುಮ್ನೆ ಕುತ್ಕೊಂಡ್ರೆ ಈ ನಮ್ ಲಕ್ಕಿ ಬಂತು. ಆದ್ರೂ ನನ್ನ ಪರಿಸ್ಥಿತಿ ಹೆಂಗೆ ಅಂದ್ರೆ ಒಂಥರ ನಾಯಿ ಪರಿಸ್ಥಿತಿ. ಯಾಕೆ ಗೊತ್ತಾ, ಈ ವಯಸ್ಸಲ್ಲಿ ಹುಡುಗಿನ ಎದೆ ಮೇಲೆ ಮಲ್ಸ್ಕೊಳದ್ಬಿಟ್ಟು ಈ ಬೆಕ್ಮಾರಿ ಮಲ್ಸ್ಕೊಂಡಿದೀನಿ. ಅದು ನೋಡಿ ಯಾವ್ಯಾವ ಆಂಗಲ್ ಅಲ್ಲಿ ಮಲ್ಕೋತೈತೆ ಅಂದ್ರೆ, ಒಂದ್ಸಲಿ ಹಂಗ್ ಮಾಡ್ಕೊಳ್ಳೋದು, ಒಂದ್ಸಲಿ ಹಿಂಗ್ ಮಾಡ್ಕೊಳ್ಳೋದು. ನಿದ್ದೆ ಎಳಿತೈತೆ ಅದಕ್ಕೆ ಬಂದೈತೆ, ಇಲ್ಲಾಂದ್ರೆ ಯಾರ ಕೈಗೂ ಸಿಕ್ಕಲ್ಲ. ಕೇಳ್ಸ್ಕೊಂಡು ನೋಡಿ ಹೆಂಗ್ ನೋಡ್ತೈತೆ. ಏನ್ ನೋಡ್ತೀಯ? ಪೀಸ್ ಇವತ್ತಿಗೆ ಅಷ್ಟೇ. ಪೀಸ್.